ಚುನಾವಣೆಗೂ ಅಭಿವೃದ್ಧಿ ಕಾರ್ಯಗಳಿಗೂ ಸಂಬಂಧ. ಆಗಲೇ ಅವ್ರು ಬಿಗಿನಿಂಗಲ್ಲೇ ಹೇಳಿದ್ರು, ಇದು ಚುನಾವಣೆ ನಡೀತಿರೋದು ಹಾಲು ಮತ್ತು ಆಲ್ಕೋಹಾಲಿನ ನಡುವೆ, ರೈತರು ಮತ್ತು ಬಂಡವಾಳಶಾಹಿ ನಡುವೆ. ಈಗ ಹೈನುಗಾರಿಕೆ ನೇರವಾಗಿ ಪ್ರತಿ ದಿವಸ ರೈತರಿಗೆ ಸಂಬಂಧಪಟ್ಟಂಥ ವಿಚಾರ. ಅದರಿಂದ ಜೀವನ ನಡೀತದೆ ಸಾವಿರಾರು ಕುಟುಂಬಗಳಿಗೆ. ಅದ್ರ ಕಷ್ಟ ನಷ್ಟ ಗೊತ್ತಿರೋನು, ಮೈ ತಿಕ್ಕಿರೋನು, ಬೂಸ ಹಾಕಿರೋನು, ಮೇವು ಬೆಳೆದಿರೋನು ಅಲ್ಲಿ ಸದಸ್ಯನಾಗಬೇಕು. ತಾವು ಮಾಧ್ಯಮದವರು ತಕಡಿಟ್ಟು ನೋಡಬೇಕು, ಯಾರು ರೈತರು, ಯಾರು ಬಂಡವಾಳಶಾಹಿಗಳು, ಹಾಲು ಬೇಕಾ ಆಲ್ಕೋಹಾಲ್ ಬೇಕಾ. ಅದು 3 ಜನ ಒಂದೇ ಕುಟುಂಬದವ್ರು ಅಂತೆ. ಈಗ ಬೆಳಗ್ಗೆ ಯಾರೋ ಫೋನ್ ಬರ್ತಾರೆ, ಒಂದೇ ಕುಟುಂಬದವ್ರು 3 ಜನ ಎಲೆಕ್ಷನ್ ನಿಂತುಬಿಟ್ಟಿದ್ದಾರೆ. ಇದೇನಿದು? ಆಮೇಲೆ ಒಂದು ಕ್ಯಾಂಡಿಡೇಟಲ್ಲಿ, ಒಂದು ಕ್ಷೇತ್ರದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಕ್ಯಾಂಡಿಡೇಟ್ ಆಗುತ್ತೆ, ಇನ್ನೊಂದು ಕಡೆ ಕ್ಯಾಂಡಿಡೇಟ್ ಆಗೋದಿಲ್ಲ ಅವರು. ಇದು ಭಾಳ ಗೊಂದಲ. ಈ ಇಡೀ ಈಗ ಶಿವಶಂಕರ್ ರೆಡ್ಡಿ ಅವ್ರು ಹೇಳ್ದಂಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚೇಂಬರಲ್ಲಿ ಆಗಿದ್ದಂಥ ಫಾರ್ಮುಲಾ ಒಪ್ಕೊಂಡಿದ್ರೆ ಈ ತಾಲೂಕಲ್ಲಿ ಯಾವುದೂ ಗೊಂದಲ ಇರಲಿಲ್ಲ. ಅಲ್ಲಿ ಅನೈತಿಕತೆಯನ್ನು ಮಾಡಿಬಿಟ್ಟು ಗೊಂದಲ ಎಬ್ಬರಿಸ್ಬಿಟ್ಟು ಅದ್ಯಾರೋ ಪಾಪ ಬೊಮ್ಮಶೆಟ್ಟಳ್ಳಿ ಅಮ್ಮನ ಕರ್ಕೊಂಬಂದಿದ್ದಾರೆ. ಅದು ರಾತ್ರಿ ಹೈಜಾಕ್ ಆಗಿದ್ದ ಕಥೆನೆ ಈ ವೆಂಕಟರೆಡ್ಡಿ ಆದಂಗೆ. ಅವರು ಯಾವ ಸ್ಥಾನದಲ್ಲಿ ಇರ್ತಾರೋ ದೇವ್ರಿಗೆ ಗೊತ್ತು. ಯಾಕೆ ಅಂದ್ರೆ ಅಲ್ಲಿ ಉದ್ದೇಶ ಏನು ಅಂದ್ರೆ ನಾವು ಕುರುಬರು ಕೊಟ್ಟಿದ್ದೀವಿ ಅಂತ ತೋರಿಸ್ಕೊಳ್ಳೋದು. ಕುರುಬರು ಕೊಡೋದಾದ್ರೆ ಪಾಪ ಅವ್ನು ಬಾಲಕೃಷ್ಣ ಇದ್ದ, ಕಾರ್ಲಿಮೆಂಟ್ ಲಂಕಪ್ಪ ಇದ್ದ, ಅವ್ರು DCC ಬ್ಯಾಂಕಲ್ಲೂ ಕೊಟ್ಟಿರಲಿಲ್ಲ. ಕೊಡ್ಬೋದಿತ್ತಲ್ಲ ಕುರುಬರ್ಗಲ್ಲಿ. ಇಲ್ಲಿಂದ ಎತ್ಕೊಂಡೋಗಿ ಬಾರ್ಗಿರಾಕಿ ಕೊಡೋದ್ರ ಬದಲು ಈಗ ಹಣ ಮಾತಾಡ್ತಿರಲ್ಲಪ್ಪ, ಎಲ್ಲರೂ ಹಣದ ಬಗ್ಗೆನೇ ಮಾತಾಡ್ತೀರಿ. ಬಂಡವಾಳ ಹಾಕೋದಕ್ಕೂ ಶಾಸಕರೇ ಅಲ್ವಾ, ಯಾರೋ ಬಡವನ ಮೇಲೆ ಹಾಕ್ಬೋದಲ್ಲ ಬಂಡವಾಳ. 5-6 ಬಾರ್ ಇಟ್ಕೊಂಡಿರೋ ವೆಂಕಟರೆಡ್ಡಿನ ಕರ್ಕೊಂಡ್ಬಂದು ಈಗ ಹೆಂಗೆ ಅಂದರೆ 95% ತೊಗೊಂಡಿರೋ ಸ್ಟೂಡೆಂಟ್ಸ್ ತೊಗೊಂಡ್ಬಿಟ್ಟು ಸ್ಕೂಲ್ಗಳಲ್ಲಿ ನಾವು ಹುಡುಗನ ರ್ಯಾಂಕ್ ತರಿಸಿದ್ವಿ, ಡಿಸ್ಟಿಂಕ್ಷನ್. ನಿಮಗೆ ಕೆಪಾಸಿಟಿ ಇದೆ, ನೀವು ಫೇಲ್ ಆಗಿರೋ ರ್ಯಾಂಕ್ ತರಿಸ್ಬೋದು. ಈಗ ಯಾರೋ ಪಾಪ ಅವ್ನು ಬಾಲಕೃಷ್ಣಂಗೋ ಲಂಕಪ್ಪನಿಗೋ ಕೊಟ್ಟಿದ್ದಿದ್ರೆ, ಅವನ ಮೇಲೆ ಬಂಡವಾಳ ಹಾಕಿದ್ದಿದ್ರೆ ಆಗ ಜನ ಒಪ್ಕೊಳ್ಳೋದು. ಯಾರೋ ಅಮ್ಮ ಗೌರಿ ಬಿದ್ನೂರು ನೋಡಿದಾಳೋ ಇಲ್ವೋ, ಕರ್ಕೊಂಬಂದ್ಬಿಟ್ಟು ಆಕೆನ ನೀವು ರಾತ್ರೋರಾತ್ರಿ ಕ್ಯಾಂಡಿಡೇಟ್ ಮಾಡ್ತಿದ್ದೀರಲ್ಲ, ಏನಿದು? ಯಾಕೆಂದರೆ ಕುರುಬರ ಮೂತಿಗೆ ಬೆಣ್ಣೆ ಸೋರ್ಬೋದು. ಅಲ್ಲ, ಲಂಕಪ್ಪನ DCC ಬ್ಯಾಂಕಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು. ಈಗಲಾದ್ರೂ ಕನ್ಸಿಡರ್ ಮಾಡ್ಬೋದಾಗಿತ್ತು, ಅದು ಮಾಡಿ.